ಇರುವೆಯನ್ನು ನೋಡಿ ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬೇಕು. ಇರುವೆಗಳ ತತ್ವಗಳೇ ಅವುಗಳನ್ನು ಯಶಸ್ಸಿನ ಕಡೆ ಕೊಂಡೊಯ್ಯುತ್ತದೆ. ಹಾಗೆಯೇ ನಮ್ಮಲ್ಲೂ ಶಿಸ್ತು ಇದ್ದರೆ ಯಶಸ್ಸು ನಮ್ಮದಾಗುತ್ತದೆ. ನೀವು ಎಂದಾದರೂ ಇರುವೆಯ ಸಾಲು ನೋಡಿದಿರಾ? ಅವು ಸಾಲು ಸಾಲಾಗಿ ಸರಸರನೆ ಆಹಾರದ ಕಡೆಗೆ ಹೋಗುತ್ತಿರುತ್ತವೆ. ಆ ಇರುವೆಗಳು ಎಷ್ಟು ಶಿಸ್ತಿನಿಂದ ಇರುತ್ತವೋ ನೋಡಿದರೆ ಆಶ್ಚರ್ಯವಾಗುತ್ತದೆ. ಇರುವೆಗಳು ಒಂದೇ ಕ್ರಮದಲ್ಲಿ ಹೋಗುತ್ತವೆ. ಇರುವೆಯಲ್ಲಿ ಸರದಿ ಸಾಲು ಮುರಿಯುವ ತತ್ವವಿಲ್ಲ. ತುಂಬ ಆಸಕ್ತಿಕರವಾದ ವಿಷಯ ಅಂದರೆ ಅವುಗಳಲ್ಲಿ ಎರಡು ಸಾಲುಗಳು ಇರುವುದಿಲ್ಲ, ಒಂದೇ ಇರುತ್ತದೆ. ಅದೇ ರೀತಿ ನೀವು ಕೈಗೆತ್ತಿಕೊಂಡ ಯಾವುದೇ ಕೆಲಸದ ಬಗ್ಗೆ ಎಷ್ಟು ಶಿಸ್ತಿನಿಂದ ಮುಂದಕ್ಕೆ ಸಾಗಬೇಕು ಮತ್ತು ನಿಮ್ಮ ಗಮನ ನಿಮ್ಮ ಗುರಿಯ ಕಡೆಗೆ ಇರಬೇಕೇ ಹೊರತು ಅತ್ತ ಇತ್ತ ಗಮನ ಕೊಟ್ಟು ನಿಮ್ಮ ದಾರಿಯನ್ನು ಬಿಟ್ಟರೆ ನಿಮ್ಮ ಕೆಲಸ ಅಲ್ಲೇ ಹಾಳಾಯಿತು ಅಂತ ಅರ್ಥ. ಬಿಲ್ ಗೇಟ್ಸ್, ಅಂಬಾನಿ ಯಶಸ್ಸು ಸಾಧಿಸಿದರೆಂದರೆ ಅದಕ್ಕೆ ಅವರ ಶಿಸ್ತು ಕಾರಣ. ಅಡ್ಡದಾರಿ ಹಿಡಿಯೋರಿಗೆ ಅವರ ಕೆಲಸ ಹಾಳಾದಂತೆ. ಆದ್ದರಿಂದ ನೀವು ಕೈಗೊಳ್ಳುವ ಯಾವುದೇ ಕೆಲಸದ ಮೇಲೆ ಒಂದೇ ಮನಸ್ಸಿಟ್ಟು ಮುಂದುವರಿಯಿರಿ. ಯಶಸ್ಸು ನಿಮ್ಮ ವಿಳಾಸ ತಿಳಿದುಕೊಂಡು ನಿಮ್ಮ ಅಂಗಳದಲ್ಲಿ ಬಂದು ನಿಲ್ಲುತ್ತದೆ. ನಿಮ್ಮಲ್ಲಿ ಆತ್ಮವಿಶ್ವಾಸವಿರಬೇಕು. ಹೇಗೆ ಅಂದರೆ ಮತ್ತೆ ಇರುವೆಯನ್ನು ನೆನಪಿಸಿಕೊಳ್ಳಿ. ಇರುವೆಗಳು ಆಹಾರವನ್ನು ಸಂಪಾದಿಸುವ ಪ್ರಯತ್ನದಲ್ಲಿದ್ದಾಗ ಎಷ್ಟೇ ತೊಂದರೆಗಳು ಬಂದರೂ ನಿಲ್ಲುವುದಿಲ್ಲ. ಎಷ್ಟೇ ಭಾರವನ್ನಾದರೂ ಹೊರಬಲ್ಲವು. ಬಲವಾದ ಯಾವುದೇ ಹುಳವನ್ನು ಸಹ ಇರುವೆಗಳು ಒಮ್ಮತದಿಂದ ಎದುರಿಸಬಲ್ಲವು. ತಾವು ಅಂದುಕೊಂಡಿದ್ದನ್ನು, ಗುರಿಯನ್ನಾಗಿ ಆರಿಸಿಕೊಂಡಿದ್ದನ್ನು ಸಾಧಿಸುವ ತನಕ ಹಗಲು ರಾತ್ರಿ ಪ್ರಯತ್ನಿಸುತ್ತವೆ. ಅದೇ ರೀತಿಯಾಗಿ ನೀವು ಸಹ ಒಂದು ಗುರಿಯನ್ನು ನಿರ್ಧರಿಸಿದ ಮೇಲೆ ಅದನ್ನು ಸಾಧಿಸುವ ತನಕ ಮೈಗಳ್ಳತನವನ್ನು ಬಿಟ್ಟಬಿಡಬೇಕು. ಮುಂದೂಡುವಿಕೆಯ ವ್ಯಾಧಿಯಿಂದ ಹೊರಬರಬೇಕು. ಅದು ಅಸಾಧ್ಯವಾದ ವಿಷಯವೇನಲ್ಲ. ನಿಜವಾಗಿಯೂ ಒಬ್ಬ ಮನುಷ್ಯ ತನ್ನ ಆತ್ಮವಿಶ್ವಾಸವನ್ನು ಸ್ವಂತ ಪ್ರೇರಣೆಯಿಂದ ಸಾಧಿಸಬಹುದು. ಎಲ್ಲವನ್ನು ಮೀರಿ ನಿರುತ್ಸಾಹಿಗಳಾಗದೆ ಮುಂದುವರಿಯುವುದೇ ಯಶಸ್ಸಿನ ಮುಖ್ಯ ಲಕ್ಷಣ. ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಯಶಸ್ಸನ್ನು ನೋಡಿ ಸಹಿಸಲಾಗದ ಎದುರಾಳಿಗಳು ನಿಮ್ಮ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡುವಂತಹದ್ದು ಕೂಡ ನಡೆಯಬಹುದು. ವಿರೋಧಗಳು ಎಲ್ಲ ರಂಗಗಳಲ್ಲೂ ಸಹಜ. ಅವುಗಳಿಗೆ ನೀವು ಸಿದ್ಧರಾಗಿರಬೇಕು. ಎಂತಹ ಪರಿಸ್ಥಿತಿಯಲ್ಲೂ ಧೃತಿಗೆಡಬಾರದು. ಇದು ನಿಮಗೆ ಸ್ಫೂರ್ತಿಯಾಗಲಿ. ಯಶಸ್ಸು ನಿಮ್ಮದಾಗಲಿ.